ಇರ್ಬೇಕು ನೋಡು. ನನಗೆ ಹೇಳೋಕ್ಕಾಗಂಗಿಲ್ಲ, ಕುಂದ್ರಕ್ಕಾಗಂಗಿಲ್ಲ ಅಂತದ್ರಾಗ ನಾನು ರೊಕ್ಕ ತೆಗೆದು 50 ರೂಪಾಯಿ ರೊಕ್ಕನ ಕುಡ್ದು ಬಾ ಅಂತ ಕಳಿಸ್ತಿದ್ದೇನೇನು? ಹಾಂ ಹಾಂ, ಹೇಳಿ ನೀ ಏನೇನು ಸುಳ್ಳು ಹೇಳ್ತೀವಿ ಕೇಳ್ತಾನೆ ಇಲ್ಲೇ. ಅಯ್ಯೋ ದೇವ್ರೇ, ನನಗೆ ಯಾಕಪ್ಪ ಇಂಥ ಗತಿ ತಂದಿ? ನನ್ನ ಹೇಮಿನ್ ಯಾಕೋ ಕರ್ಕಂಡು ನನ್ನ ಒಂಟಿ ಮಾಡಿಬಿಟ್ಟಲ್ಲೋ ದೇವ್ರ. ಸಮಾಧಾನ ಮಾಡ್ಕೆ ಸಿದ್ದಣ್ಣ, ಸಮಾಧಾನ ಮಾಡ್ಕೆ. ನೀ ಹಿಂಗೆ ಹತ್ತು ಕರೆದು ಮಾಡಿದೆ ಅಂದ್ರೆ ಹೋದಕ್ಕೇನು ಹೊಳ್ ಬರ್ತಾಳೇನಪ್ಪ? ಅಯ್ಯ ಪಾಪ, ನನ್ನ ಗಂಡ ನನ್ನ ಮೇಲೆ ಎಷ್ಟು ಜೀವದ ನೋಡು. ಹಾಂ, ನಾನು ಒಬ್ಬಟ್ಟಿಗಾದೆ ಅಂದು ಎಷ್ಟು ಗೋಳಾಡಳಕತ್ತೇನ. ತಡಿ ಯಾಕೆ ಭಾಳ ಮಜಾ ಅನ್ಸಕತ್ತೈತಿ. ಕೇಳ ನೀನು ಏನೇನು ಹೇಳ್ತಾನ, ನನ್ನ ಮೇಲೆ ಎಷ್ಟು ಪ್ರೀತಿ ಅದಾನಂತ ಗೊತ್ತರ ಆಕತ್ತೆ ನನಗೆ. ಹೆಂಗೆ ಸಮಾಧಾನ ಮಾಡ್ಕೋಬೇಕ ಏಕ್ಕ? ಹೆಂಗೆ ಸಮಾಧಾನ ಮಾಡ್ಕೋಬೇಕು? ಏನಂತ ಸಮಾಧಾನ ಮಾಡ್ಕೋಬೇಕು? ಹಾಗೇನ ಹೋಗೋದು ಹೋದ್ಲು. ಆದ್ರೆ ನನಗೆ ದಿನಾ ಕುಡಿಯೋಕೆ ರೊಕ್ಕ ಕೊಡೋರು ಯಾರು? ಹಾಕಿದ್ಲು ಅಂದ್ರೆ ತಗೊಳ್ರಿ ರೊಕ್ಕನ ಕುಡಿದು ಬರ್ರಿ ಅಂತಂದು ಹೇಳ್ತಿದ್ಲು. ಬಾಯಿ ತುಂಬ ಕುಡಿದು ಬರ್ತಿದ್ದು ನಾನು. ಈಗ ನನಗೆ ರೊಕ್ಕ ಕೊಡೋರು ಯಾರ? ಯಾಕ ಹೇಮಿ ಎದ್ದಳಲೆ, ಮಾತಾಡಲೆ ಹೇಮಿ, ನನ್ನ ಜೊತೆ ಮಾತಾಡಲೆ. ರೊಕ್ಕ ಎಲ್ಲಿಟ್ಟು ಹೇಳಲೆ? ಇಷ್ಟು ದಿನ ದುಡ್ದು ಅಲ್ಲೇದಲ್ಲೇ ಇಟ್ಟು ಮತ್ತು ಹುಳ ಹತ್ತಿ ಒದಗಿದವು ರೊಕ್ಕ. ನನ್ನ ಕೈಯಾಗಾರ ಇದ್ರೆ ನಾನು ಹೆಂಗಾರ ಮಾಡಿ ಖರ್ಚು ಮಾಡವನ್ನ ಕಾಲಿನಾರ ಮಾಡ್ತಾನೆ ಹುಳ ಹತ್ತಕ್ಕಿನ ಮುಂಚೆ. ಈಗ ಹಿಂಗೆ ನನ್ನ ನಡ ಹಾದ್ಯಾಗ ಬಿಟ್ಟು ಹೋಗ್ಕಳ ಅಂತ ಗೊತ್ತಿದ್ದಿದ್ರೆ ನಾನು ಕುಡಿಯೋದು. ಪಾಪ ಕುಡಿಯೋದ ಬಿಡ್ತದ ಕಾಣ್ತದ ಸಿದ್ದಣ್ಣ, ಹಿಂಗಾಕತಿ ಹೆಂಡತಿಗೆ ಅನ್ನೋದು ಗೊತ್ತಾಗಿದ್ರೆ. ಇಲ್ಲ ಅಲ್ತಕ್ಕ, ಕುಡಿಯೋದೇನು ಬಿಡ್ತಿದ್ದಿಲ್ಲವ ನಾನು. ಇದು ನಮ್ಮ ಮಂತ್ಯಾನಕ್ಕೆ ಬಂದಿರೋದು ಒಂದೇ ಒಂದು ಪರಂಪರೆ. ಅದಕ್ಕೆ ಇದನ್ನು ಮುಂದುವರ್ಸಕ್ಕಂತಂದು ಇನ್ನೊಂದು ಹೆಂಡ್ತಿನಾರ ಮಾಡ್ಕೊಂತಿದ್ ನಾನು. ದಿನಾ ರೊಕ್ಕ ಕೊಡಕ್ಕೆ ಬೇಕಲ್ಲ, ಮತ್ತೆ ಯಾರು ಒಬ್ರು ನನಗೆ. ಅಂದ್ರೆ ರಸಕ ಸಿದ್ದಣ್ಣ ಏನ್ ಸತ್ತಾಳ ಅಂತ ಹೇಳಕತ್ತಿಲ್ಲ, ದಿನ ರೊಕ್ಕ ಕೊಡೋರು ಯಾರಿಲ್ಲ ಕುಡಿಯಕ ಅಂತೇಳಿ ಹೇಳಕತ್ತಾನ. ಯವ್ವ ಏನ್ ಮಂಡದನ ಯವ್ವ ಈ ಗಂಡ್ಮಗ. ತೀರ ಏನ್ ಸತ್ತಿರೋದು ಒಂದು ತಟಗರ ದುಃಖ ಬೇಡನ? ನಾವ ಎಷ್ಟು ದುಃಖ ಪಡಕತ್ತೀವಿ ಪಾಪ, ಮಕ್ಕಳು ಸಣ್ಣ ಹೋದವು, ಹೆಂಗ ಏನ ಈಗ ಮುಂದೆ ಹುಡುಗರ ಜೀವನ ಅಂತಂದು ಇವ ನೋಡ ಇವ ಕುಡಿಯಕ್ಕೆ ಬಡ್ದಾಡಕತ್ತಾನ. ಅಯ್ಯ ಇದೇನಾಯ್ತು? ಹೇಮಿ ಮನ್ಯಾಗ ಯಾಕೆ ಇಷ್ಟು ಮಂದಿ ಸೇರ್ಯಾರ? ಪಾಪ ಯಾಕೆ ಸಿದ್ದಣ್ಣನ ಒಳಕತ್ತನ. ತಡಿ ಒಳಗೆ ಹೋಗಿ ನೋಡೋಣ, ಮಾತಾಡ್ಸನ್ ಪಾಪ. ಯಾಕಲ್ಲಲ್ತಕ್ಕ, ಏನಾಯ್ತು? ಎಲ್ಲರೂ ಸೇರಿ ಸಿದ್ದಣ್ಣ ಬೇರೆ ಆಳಕತ್ತೇನ? ಯಾಕೆ ಏನಾಗೈತಿ? ಯಾರಿಗಾರ ಆರಾಮಿಲ್ಲ ಏನು? ಏನಂತ ಹೇಳ್ಬೇಕಲ್ಲೇ ಗುಂಡವ, ಪಾಪ ನೀನು ಈಗ ಬಂದೇನ. ಹೊಟ್ಟೆಲಿರೋ ಹೆಣ್ಮಗಳು ಶಾಕ್ ಆಗ್ಬೇಡ, ಒಂದು ಸಲಕ ನಾವು ಹೇಳೋದು ಕೇಳಿ ಸ್ವಲ್ಪ ಸಮಾಧಾನಾಗಿ ಕೇಳು. ಅದು ನಿನ್ನ ಗೆಳತಿ ಹೋಗ್ಬಿಟ್ಲವ, ನೀನು ಬಿಟ್ಟು ಪಾಪ ಹೋಗ್ಬಿಟ್ಲು. ಏನ ಹೇಮಿ ಹೋದ್ಲ? ಯಾಕ ಏನಾಗಿತ್ತು? ಒಂದು ತಟುಗೆ ಆರಾಮಿಲ್ಲ ಅಂದಿದ್ರು, ಅದೇ ಇಟಕ್ಕೆ ಯಾರ ಸತ್ತ ಹೋಗ್ತಾರ ಅಂಥದ್ದೇನಾಗಿದ್ದಿಲ್ಲ ಆಕಿಗೆ. ಅಯ್ಯೋ ನನ್ನ ಗೆಳತಿದಾಳ ಅನ್ನೋ ಧೈರ್ಯ ಇತ್ತು ನನಗೆ. ಇದೇನಾತ ದೇವ್ರ ಪರಮಾತ್ಮ? ಹೇಮಿ ಏನಾತಲೆ? ಮಾತಾಡಲೆ ಹೇಮಿ. ನಾನು ನಿನ್ನ ಗೆಳತಿ ಗುಂಡೋ ಬಂದನಿ, ಕಣ್ಬಿಟ್ಟು ನೋಡಲೆ ಹೇಮಿ. ನನಗೆ ಜಗ್ಗಷ್ಟು ಧೈರ್ಯ ಹೇಳಿದೆ, ಏನು ಮಾಡ್ಕೋಬೇಡ ಗುಂಡವ, ನಾನು ಅದನಿ, ನೀನು ಹೊಟ್ಟೆಗಿನ ಕೂಸು ತೆಗಿಸ್ಬೇಡ, ನಾನು ಬಾಣೆತನ ಮಾಡ್ತಾನೆ ನಿಂದ ಅಂತ ಹೇಳಿ ಹಿಂಗೆ ಅರ್ಧ ದಾರ್ಯಾಗನ ಕೈ ಕೊಟ್ಟು ಹೋಗ್ಬಿಟ್ಟಲ್ಲೇ ಹೇಮಿ. ಈಗ ಯಾರು ಬಂದು ಮಾಡ್ತಾರಲ್ಲ ಹೇಮಿ? ನನ್ನ ಬಾಣೆತನ ಯಾರು ಮಾಡ್ತಾರಲ್ಲ ಹೇಮಿ? ಹೊಗ್ಗ ನಿನ್ನ ಮಂಜಾಳ ಆಗಲಿ ನೋಡ್ತೀಯ, ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಬಡ್ದಾಡ್ತಾರೆ. ಈಕೆ ಗುಂಡೋಗಿ ಬಣೆತನ ಮಾಡೋರಿಲ್ಲ ಅಂತ, ಅವ ಸಿದ್ದಣ್ಣ ಕುಡಿಯೋಕೆ ರೊಕ್ಕ ಕೊಡೋರು ಯಾರಿಲ್ಲ ಅಂತ ನೋಡ್ತಿಲ್ಲ. ಪಾಪ ಹುಡುಗಿ ಸತ್ತು ಬಿದ್ದೈತಿ, ಮುಂದೆ ಏನು ಆಗೋ ಹೋಗೋ ನೋಡ್ಬೇಕು ಅನ್ನೋದಿಲ್ಲ. ಇವ್ರವ್ರ ಕೆಲಸ ಆಗೋದಷ್ಟ ನೋಡ್ತಾರೆ. ಛೇ ಜನ ಇಷ್ಟು ಸ್ವಾರ್ಥಕರಂತ ಅನ್ಕೊಂಡದ್ದಿಲ್ಲ ಬಿಡು. ಇದ್ದಾಗ ಅಷ್ಟೇ ನಮ್ಮ ಕಡೆಯಿಂದ ಕೆಲಸ ತಗೊಂತಾರ ಅಂತ ಮಾಡಿದ್ದೆ. ಸತ್ತ ಮೇಲೇನೂ ಅದೇ ಕೆಲಸನ ಮುಂದಿಟ್ಕೊಂಡು ಈ ನಮ್ಮನೆ ಹಾಡಿಂಗ ಮಾಡಿ ಹೊಯ್ಕೊಂತಾರಂತ ಗೊತ್ತಿದ್ದಿಲ್ಲವ ನನಗೆ. ಹೇಮೆ ತಗೊಳ್ಳಲ್ಲ ಅಚ್ಚ. ಅಯ್ಯ ನೀವೆಲ್ಲ ಯಾವ ಬಂದ್ರಿ ನಲ್ತಕ್ಕ ಗುಂಡವ? ಅಲ್ಲಲ್ಲೇ ನಾವು ಯಾವಾಗಾರ ಯಾಕೆ ಬರುವಲ್ಬೇಕ? ಸತ್ತರ ಮನೆ ಬಂದಿದ್ದಿ ತೀರ, ಅವ್ರ ಮನೆಗೆ ಬಂದು ಚಾ ಮಾಡ್ಕೊಳಕತ್ತಿಯಲ್ಲ. ಯಾರ ತಮ್ಮ ಮನೆಯಿಂದ ಚಾ ಮಾಡ್ಕೊಂಬಂದು ಪಾಪ ಹೇಳೋದು ಮುಂದೆ ಕುಂತಾರ, ಎಲ್ಲಾರ್ಗಿ ಇಟ್ಟಿಟ್ಟಿಟ್ಟು ಗುಟ್ಟು ಚಾ ಕೊಡ್ತಾರ. ನೀನು ಆಕೆ ಮನೆಗೆ ಬಂದು ಚಾ ಮಾಡ್ಕೊಂಬಂದು ಸತ್ ಹೆಣಕ್ಕೆ ಚಾ ಕುಡಿ ಅಂತಿ ಅಂದ್ರೆ ಅದೇನು ದೆವ್ವಾಗಿ ಎದ್ದು ಬಂದು ಕುಡಿಬೇಕನ? ಏನ ಏನ್ ಸತ್ಲ? ಯಾವಾಗ? ನನಗೇನು ಗೊತ್ತನೇ ಇಲ್ಲ. ನಾನು ಅಕ್ಕಿ ಸಲುವಾಗಿ ಕುಡಿಯಕಂತ ಚಾ ಮಾಡ್ಕೊಂಬಂದನಿ, ನೀವು ನೋಡಿದ್ರಿ ಹಿಂಗೆ ಅಂತೀರಲ್ಲ. ಯಾರಿಗೆ ಗೊತ್ತಾಗ ಯವ್ವ ಪಾಪ ಯಾವಾಗ ಸತ್ತಾಳ ಏನ ಒಂದು ಗೊತ್ತಾಗಿಲ್ಲ ನೋಡು. ಕೈ ಕಾಲು ನೋವು ಶಟದ್ ಬಿಟ್ಟವು, ಮಡ್ಸಾಕ್ ಬರಂಗಿಲ್ಲ ಏನಿಲ್ಲ. ಹೆಂಗೆ ಎಬಿಸ್ಕೊಂಡ್ರಸೋದಕ್ಕಿನ್ನ ಏನು ಅಂತ ಅನ್ನಕತ್ತೈತೆ ನನಗಂತ ಜೀವಿಗೆ. ಅಂದ್ರ ಏನ್ ಹೇಳಕತ್ತಿ ಸುಮ್ಮಿ ನೀನು? ನಾ ಇಷ್ಟೋದನ ಮಾತಾಡಿದ್ದು ಹೇಮಿ ಜೊತೆಗಲ್ಲ, ಹೇಮಿ ದೆವ್ವನ್ ಕುಟಾಗ. ಅಯ್ಯೋ ನನಗೆ ಯಾಕಪ್ಪ ಕಾಣ್ಲಿಕ್ಕೆ ದೆವ್ವಾಗಿ? ಇಷ್ಟು ಮಂದಿ ಅದರ ಓಣ್ಯಾಗ, ಬೇರೆ ಯಾರಿಗಾರ ಕಾಣ್ಬೋದಿತ್ತಲ್ಲ, ನನಗೆ ಯಾಕೆ ಕಾಣ್ಲಿಕ್ಕೆ? ಅಯ್ಯೋ ನಾನಂತೂ ನಿಲ್ಲಂಗಲ್ತಿಗೆ ನಮ್ಮ ಮನೆಗೆ ಹೋಗ್ಕನಿ. ಹಾಸಿ ನಮ್ಮ ಯಾರ ಜೊತೆಗೆ ಮಾತಾಡ್ಲಾರ್ದಕ್ಕೆ ನಿನ್ನ ಜೊತೆ ಮಾತಾಡ್ಯಾಳ ಅಂದ್ರೆ ದೆವ್ವಾಗಿ, ನೀನು ಆಕಿಗೆ ಎಲ್ಲೇ ಭಾಳ ಕಾಟ ಕೊಟ್ಟಿರ್ಬೇಕು ಬಿಡು. ಅದಕ್ಕಾಗಿನ ಆಕೆ ನಿನ್ನ ಬೆನ್ನು ಹತ್ತಾಳ ನೋಡು. ಎದಕ್ಕೆ ಕಾಡಿದ್ದೇನ ನೀನ ನೆನಪು ಮಾಡ್ಕೆ?
ನಾನು ಇದಕ್ಕಾಗ್ರೆ ಕಾಟ ಕೊಡಕ್ಕೆ ಹೋಗ್ಲಿ ಆಕಿಗೆ. ನನಗೇನು ಸಂಬಂಧ ಸಾಟ್ ಆಕಿ. ನನಗೇನ ಬರೀ ಒಂದು 2 ಜಂಪರಿನ ರೊಕ್ಕ ಕೊಡೋದಿತ್ತು, ಅದನ್ನು ಕೊಡು ಅಂತ ಕೇಳಿದ್ದೆ ಅಷ್ಟೇ. ಮೇಲೆ ಮೇಲೆ ಬೆನ್ನು ಹತ್ತಿ ಇವತ್ತು ನಾಳೆ ಅನ್ಕಂತ ಭಾಳ ಕಾಡ್ಸಿದ್ಲಕ್ಕಿ. ಅದಕ್ಕೆ ಒಂದಿನ ಬಿಗಿ ಹಚ್ಚಿದ್ದೆ. ಅದೇ ಇಟ್ಕ ಹಿಂಗೆ ದೇವ್ ಕಾಡ್ತಾರ ಯಾರು. ಬೇಡ ಬೇಡ ಬಿಡ ಆಕೆ ರೊಕ್ಕ ಕೊಡೋದು. ನನಗೆ ಹಿಂಗೆ ಕಾಡ್ಲಿಲ್ಲದ್ರೆ ಅಷ್ಟೇ ಸಾಕು. ನನ್ನೊಂದು ದುಡ್ಕೊಂಡು ತಿನ್ನಕ್ಕೆ ಬಿಟ್ರೆ ಅಷ್ಟೇ ಸಾಕು ವಯವ್ವ ನನಗೆ. ಹೌದು ಬಿಡ್ಲೆ, ಬರೀ ಒಂದು 2 ಜಂಪರಿನ ರೊಕ್ಕದ ಸಲುವಾಗಿ ಯಾರು ಹಂಗೆ ಕಾಡ್ತಾರೆ ದೆವ್ವಾಗಿ. ನನಗನ್ನಿಸ್ತತಿ ಆಕಿ ಇನ್ನೂ ಸಣ್ಣ ವಯಸ್ಸಲ್ಲ, ಮಕ್ಳದ್ದು ಮರಿ ಬೇರೆ ಸಣ್ಣ ಸಣ್ಣ ಅದಾವ ಅನ್ನೋ ಆಸೆ ಭಾಳ ಇರ್ತೈತೆ ನೋಡಿ ಮನುಷ್ಯಾಗ. ಮಕ್ಳ ಮರಿ ಇನ್ನು ದೊಡ್ಡವಾಗ್ಬೇಕು, ಅವಕ್ಕೆ ಮದುವೆ ಮಂಜಿ ಮಾಡ್ಬೇಕು, ಅಂದ ಚಂದ ನೋಡ್ಬೇಕು ಅನ್ನೋದು ಇರ್ತೈತಲ್ಲ. ಅದ್ರ ಸಲುವಾಗಿ ಏನಾರ ಆಗಿ ದೆವ್ವಾಗಿರ್ಬೇಕು ಬಿಡು. ಹೌದೌದು, ಹಂಗೆ ಅನಿಸ್ತೈತೆ ನನಗಂತೂ. ಹಾಳಾತಿದು ಒಂದು ನೋಡ ಮೂಗಂತೆಗ ಬಂದೈತಿ. ಈ ಸೀತೆ ಅಂದ್ರೆ ಎಲ್ಲರಿಗೂ ಗೊತ್ತಾಕೈತಿ ನಾ ಸತ್ತಲ್ಲ ಅನ್ನೋದು. ಆಕ್ಷಿ ಲಲಿತಕ್ಕ ಬ್ಯಾಡ್ ನಡಿ, ನನಗೆ ಯಾಕೆ ಇಲ್ಲಿ ವಾತಾವರಣ ಸರಿ ಅನಿಸ್ವಲ್ದ. ಮನ್ಯಾಗ ಸಣ್ಣ ಸಣ್ಣ ಮೊಮ್ಮಕ್ಳು ಬೇರೆ ಅದಾವು, ಜೋಪಾನ ಮಾಡ್ಯಾರ ಯಾರ. ನನಗೇನಾರ ಅದೇ ಅಂದ್ರೆ ಮೊದ್ಲು ಈ ಹೇಮಿ ನೋಡೋದು ನಗದು ನೋಡಿದ್ರೆ ನಮ್ಮನೆ ರಾಕ್ಷಸನ ಅಕ್ಕಕ್ಕತಿ. ಯಾವ್ದೇವು ಬಡ್ಕೊಂಡೈತಿ ಏನು ಈಕಿಗೆ. ಅದ್ರ ಬೇರೆ ಹಿಂಗೆ ಸೀನೋದು ನಗೋದು ಮಾಡೋದು ನೋಡ್ರಿ ನನಗೆ ಕರೆ ಅಂದ್ರೆ ಯಾವುದೋ ದೊಡ್ಡ ಬ್ರಹ್ಮರಾಕ್ಷಸನ ಹಿಡ್ಕೊಂಡೈತಿ ಈಕಿಗೆ ಅನ್ಸಕತೈತಿ. ಬ್ಯಾಡ್ ನಡಿ ಲಲಿತಕ್ಕ ಹೋಗೋಣ. ಬರ್ತೀವಿ ಅಲ್ಲೇ ಹೇಳಿ ಬಡ ಬಡ ನನಗೆ. ಇಲ್ಲ ನಾನು ಒಬ್ಬಕ್ಕೆ ಹೋಗ್ಕೊಂಡು ಸರ್ದಾರ ಸರಿ ನೀ ಇತ್ಲಾಗ. ಅಲ್ಲಲ್ಲಿ ಎಲ್ಲ ನೀನ ಮಾತಾಡ್ತಿಯಲ್ಲ, ಇಷ್ಟ ತನಕ ಸತ್ತಾಳಾಕಿ ಹಂಗ ಹಿಂಗಂತ ಮಾತಾಡ್ದಿ. ಈ ಪಟ್ ನೋಡಿದ್ರೆ ದೇವ್ ಬಿಡದವಕ್ಕಿಗೆ ಅಂತೀವಿ. ತಡಿ ಮಾತಾಡ್ಸನ ಏನ್ ಅಂತಾಳ ಅಂತ ಗೊತ್ತರ ಆಕತಿ. ದೇವ್ ಬಿಡದ್ರ ಯಾ ದೇವ್ವ ಏನ್ ಅಂತಂದ್ರೆ ಕೇಳೋಣ, ಅದಕ್ಕೆ ಏನು ಕೊಟ್ರು ಹೋಗತಿ ಅಂತಂದು ಅದನ್ನಾರ ಕೇಳೋಣ. ತಡಿ ಯಾಕೆ ಹಂಗೆ ಮಾಡ್ತಿದ್ದಿ? ಏ ಯವ್ವ ಹೆದರಿಕೆ ಬೇಡ ಬರ್ರಿ ಲಲಿತಕ್ಕ. ನನಗೇನು ದೆವ್ವನು ಬಿಡದಲ್ಲ, ನನ್ನ ಸತ್ತನೂ ಇಲ್ಲ. ಏನು ಮಾಡ್ತಿದ್ದಿ? ಅದು ಮೊನ್ನೆ ಯಾವ ಹೋಟ್ಲಾಗಿಂದ ಏನು ತಂದು ಕೊಟ್ಟನ ನನ್ನ ಗಂಡ ಚಿಕನ್ ಅಂತ ಹೇಳಿ ತಂದು ಕೊಟ್ಟನವ. ಅದೇನು ಚಿಕನ್ ಇತ್ತು ಏನು ಬೋಬೋ ಬಿರಿಯಾನಿ ಇತ್ತು ನನಗಂತೂ ಒಂದು ಗೊತ್ತಾಗಲಿಲ್ಲ. ಸುಮ್ ತಿಂದು ನೋಡು, ಅದನ್ನು ತಿಂದದ್ದಿಟ್ನವ ಕೈಕಾಲು ಶಟ್ಕೊಂಬಿಟ್ಟವ, ಆರಾಮಾಗೋಲ್ದು. ಅವೇನ ಜಾಯಿಂಟ್ ಪೇನ್ ಅಂತ ನೋಡು ಅವು ಬಂದ್ಬಿಟ್ಟವ ನನಗೆ. ಯಾವಾಗ ಆರಾಮಾಕತ್ತೇನು ಅನ್ನಂಗೆ ಆಗ್ಬಿಟ್ಟತ್ತೇವ ಯವ್ವ. ಈ ನನ್ನ ಗಂಡ ಒಳಗೆ ಬರ್ತಿದ್ದಂಗನ ಏನು ಸತ್ತಾಳ ಅನ್ನತ್ತೀನ ಅಳಾಕತ್ತಿದ್ನಲ್ಲ, ನನಗೆ ಸ್ವಲ್ಪ ಖುಷಿ ಅನ್ನಿಸ್ತು. ತಡಿ ನನ್ನ ಗಂಡ ಎಷ್ಟು ಪ್ರೀತಿ ಅದನ್ನು ನನ್ನ ಮೇಲೆ ನೋಡೋಣ ಅಂತಂದು ಸುಮ್ಮನೆ ಮಕ್ಕನ್ಯವ ಕಣ್ಣು ಮುಚ್ಚಿಗೆಂದು. ನೀವು ಇಷ್ಟೆಲ್ಲ ಹೆದರ್ತೀರಿ ಅಂದಿದ್ರೆ ನಾನು ಹಂಗೆಲ್ಲ ಮಾಡ್ತಿದ್ದಿಲ್ಲವ ಲಲಿತಕ್ಕ. ಅಲ್ಲಲ್ಲೇ ನಿನ್ನ ಗಂಡನ ಮೇಲೆ ಎಷ್ಟು ಜೀವ ಅದನ ಅಂತ ನೋಡೋ ಸಲುವಾಗಿ ನಮ್ಮನ್ನೆಲ್ಲರನ್ನ ಹೆದರ್ಸಿದಲ್ಲೇ. ಅಯ್ಯ ನೀನು ಹೆಣ ಎತ್ತಲಿ, ನೀನು ಹೋಗೋದು ಬಂದು ಹುಗ್ಗಿ ಉಂಡ್ಲಿ, ನೀನು ಹೊಂಟುಂಟ್ಲೆ ಹೊತ್ಕೊಂಡು ಹೋಗಲಿ, ನೀನು ಬರಬಾರ್ದು ಬರಲಿ, ನೀನು ಹೊಟ್ಟೆ ಬೇನ್ ಬಂದು ಹೊಟ್ಟೆಗೆ ಅಂದು ಹೋಗಲಿ. ಎದಕ್ಕೆ ಕಾಡ್ತೀಯಲ್ಲ ಈ ನಮ್ಮನಿ ನೀನು? ಸಾಕು ನಿಲ್ಲಿಸ್ಕೊಂಡವ. ಅವೇನು ಹೂವು ಪತ್ರೇನ ಒಂದಾಗತ್ತಿಗೆ ಒಂದು ದೇವ್ರ ಮೇಲೆ ಇಡ್ತಾವಲ್ಲ ಆ ನಮ್ನಿ ಅನ್ನಕತ್ತಿಯಲ್ಲ. ನನ್ನೇನು ಕರೆ ಒಂದ್ರನ್ನ ಕಳಿಸ್ಬೇಕಂತ ಮಾಡಿ ಏನು ಕೈಲಾಸಕ್ಕ? ಏನ ದೇವ್ರ ದೊಡ್ಡನ ಅಂತೂ ಇಂತೂ ನಮ್ಮ ಹೇಮಿಗೆ ಏನು ಆಗಲಿಲ್ಲಲ್ಲ. ಹೋಗ್ಲಿ ಬಿಡ್ಲೆ ಹೇಮಿ, ಒಂದು ಮಾತು ಅಂದ್ರೆ ಏನ ತಕ್ಕರ್ ನೀನು ಬಂದದ್ದು ಕಂಟ್ಕ ಹಿಂದೆ ಕಾತು ಅನ್ಕ. ನಿನಗೆ ತಿನ್ನೋದ್ರಾಗ ಏನು ಇಷ್ಟ ಹೇಳ್ಬೇಡ ಬಿಡ ನನಗೆ. ನೋಡ್ಲೇ ಹೇಮಿ, ಗಂಡನ ಪರೀಕ್ಷೆ ಮಾಡ್ತಾನೆ ಎಷ್ಟು ಜೀವದನ ನನ್ನ ಗಂಡ ನೋಡ್ಬೇಕು ಅಂದಿಲ್ಲ. ನೋಡು ಕೇಳಕತ್ತಾನ ಹೇಳೀಗ ನಿನಗೇನೇನು ಇಷ್ಟ, ದಿನ ಒಂದೊಂದು ಅಡುಗೆ ಮಾಡಿಕೊಡ್ತಾನ ಹೇಳು. ಹೌದಾ, ನನಗೆ ಸೇವ್ ಪುರಿ ಇಷ್ಟ, ಆಮೇಲೆ ಬಿಸಿಬೇಳೆ ಬಾತ್ ಇಷ್ಟ, ಮತ್ತು ಅದೇನೋ ಪಿಜ್ಜಾ ಹಿಂಗೆ ಹೇಳೋದ್ರೆ ಇಷ್ಟು ಉದ್ದ ಬರ್ತೈತಲ್ಲ ನಾರ್ನಂಗೆ ಅಂಥದ್ದಂದ್ರೆ ಭಾಳ ಇಷ್ಟ. ಮತ್ತು ಬ್ಯಾಳೆ ಸಾರು, ಬಿಸಿ ಅನ್ನ, ತುಪ್ಪ, ಉಪ್ಪಿನಕಾಯಿ ಅಂದ್ರೆ ಭಾಳ ಇಷ್ಟ. ಹೌದಾ, ಸರಿ ಬಿಡು ಹಂಗಾರ. ಅಯ್ಯ ನೀನೇನೆ ಪಸರಿ ಬಿಡು ಅಂತೆಲ್ಲ ಮಾಡ್ಕೊಡು ಹೋಗಿ. ಏನಾತ ದಿನ ಒಂದೊಂದು ಅಡುಗೆನ? ಇಲ್ರಿ, ದಿವಸ ಒಂದು ಅಡುಗೆ ಮಾಡ್ಕೊಡಕ್ಕಲ್ಲ ನಾ ಕೇಳಿದ್ದು. ಅಕಸ್ಮಾತ್ ಹಿಂಗೆ ಅಚಾನಕ್ಕಾಗಿ ಏನೋ ಒಂದು ಆತು ಅನ್ಕರಿ ನನ್ನ ಹೆಂಡತಿಗೆ, ಮತ್ತು ಆಕಿ ದೆವ್ವಾಗಿ ಬಂದು ಯಾರನ್ನ ಕಾಡಬಾರ್ದಲ್ಲ, ಅದಕ್ಕೆ ಆಕಿಗೆ ಏನೇನು ಇಷ್ಟ ಏನೇನಿಲ್ಲ ಎಲ್ಲ ಕೇಳ್ಕೊಂಡು ಎಡಿ ಮಾಡಿದಾಗ ಇಡ್ಬೇಕಲ್ರಿ ಆಕಿ ದಿವಸ ಮಾಡಿದಾಗ, ಅದಕ್ಕೆ ಕೇಳ್ಕೊಂಡ್ರಿ. ಅಲ್ಲ ನೀನೆಂತ ಗಂಡದಿದಿ? ನೀ ಕೇಳಿದ್ ನೋಡಿದ್ರೆ ದಿನಾ ಒಂದು ನಮ್ಮನೆ ಅಡುಗೆ ಮಾಡಿಕೊಟ್ಟು ಹೆಂಡತಿ ಗಡ ಆರಾಮಾಗಲಿ ಅಂತ ದೇವ್ರಂತೇಳಿ ಬೇಡಿಕೆ ಅಂತ ನಾ ಮಾಡಿದ್ದೆ. ನೀ ನೋಡಿದ್ರೆ ನಾ ಸತ್ತ ಮೇಲೆ ನನ್ನ ತಿಥಿ ಮಾಡಾಕೆ ಇವನ್ನೆಲ್ಲ ಕೇಳಿದೆ ಅಂತ ಹೇಳ್ತೀಯಲ್ಲ. ಎಷ್ಟಿರ್ಬೇಕು ನೀನು ಗಂಡ? ನೀನು ಗಂಡಲ್ಲ ಬೋಡ್ ಗುಂಡ. ಹೇಮೆ, ನಿನ್ನ ಗಂಡ ಅಂದದ್ದು ಒಂದು ಕಡೆಗೆ ಇರಲಿ, ನೀನು ನಿನ್ನಿಲಿಂದ ಕೈ ಕಾಲ ಶೆಟಸ್ಕೊಂಡ್ ಮಕ್ಕನಿದ್ದಿಲ್ಲ. ಈಗ ನೋಡ್ಕೆ ಹೆಂಗಾಗ್ಯಾವ ನಿನ್ನ ಕೈ ಕಾಲ? ಅಣ್ಣಾರ ಹಂಗೆ ಅನ್ನತ್ಗಿನ ಹಂಗೆ ಚಂಗ ನಂಗೆ ಎದ್ಕೊಂತ ಬಿಟ್ಟು ನೋಡು, ಕೈ ಕಾಲ ನಾವು ನೆಟ್ಟಗಾಗಿ ಹೋಗ್ಬಿಟ್ಟು ನೀನು. ಅಯ್ಯ ಹೌದು ನೋಡ್ಲಿ ಆಶಿ ನೋಡ್ಕೊಂಡ ಇಲ್ಲ ನಾನು. ಚಲೋ ಆತ್ ಬಿಡ, ಒಟ್ಟು ಎದ್ದರ ಕುಂತ್ನಲ್ಲ ಯವ್ವ ನನಗಂತೂ ಹೆದರಿಕೆ ಆಗ್ಬಿಟ್ಟತಿ. ಎಲ್ಲಿ ಹಂಗಾತ ಮಕ್ಕಂದ ಇರ್ಬೇಕು ಬಿಡ. ಒಮ್ಗೆ ಸೀದಾ ಹೊತ್ಕೊಂಡು ಹೋಗೋ ಮಟನ್ ಇದಾಗೈತಿನ ನನಗೆ ಅನ್ನಂಗೆ ಆಗ್ಬಿಟ್ಟತ್ತು. ಅದಕ್ಕೆ ನಾನು ಶಾಕ್ ಟ್ರೀಟ್ಮೆಂಟ್ ಕೊಟ್ಟದ್ದು ನಿನಗೆ. ನೋಡಿದ್ನಲ್ಲ ನಿನ್ನಿಲಿಂದ ನೀ ಮಕ್ಕಂಡದ್ದ, ಅದಕ್ಕೆ ಹಂಗೆ ಹೇಳಿದ್ರೆ ಎದ್ದು ಕುಂದಿರ್ತಾಳ ಅಂತ ನನಗೆ ಮೊದ್ಲು ಗೊತ್ತಿತ್ತು, ಅದಕ್ಕೆ ಮಾತಾಡಿದೆ ಆ ನಮ್ನಿ. ಈಗ ನೋಡು ಎಲ್ಲ ಆರಾಮದಿಲ್ಲ. ತಂಬ ಅಲ್ಲಿ ಡಾಕ್ಟ್ರಿಗೆ ಎಷ್ಟು ರೊಕ್ಕ ಖರ್ಚಾಕದ್ವಲ್ಲ ಅಷ್ಟು ರೊಕ್ಕ ನನಗೆ ಕೊಡು. ಎದಕ್ಕೆ ಕೊಡ್ಬೇಕು ನಿನಗೆ ಅಷ್ಟು ರೊಕ್ಕನ? ನೀ ಏನು ಇಂಜೆಕ್ಷನ್ ಮಾಡಿಯಾ, ಗುಳಿಗೆ ಕೊಟ್ಟಿಯಾ? ಏನಿಲ್ಲ, ನನ್ನ ಪಾಡಿ ನಾನೇ ಎದ್ದೆ ಕುಂತೆ ಆರಾಮಾದೆ. ಅಲ್ಲಲೇ ಹೇಮಿ, ರೊಕ್ಕ ಎದಕ್ಕಂತ ಕೇಳ್ತಿಯಲ್ಲ? ಸಿದ್ದಣ್ಣ ಎದಕ್ಕೆ ರೊಕ್ಕ ಅಂತ ನಿನಗೆ ಗೊತ್ತಿಲ್ಲೇನ?
ಈಗ ಹೋಗಿ ಫುಲ್ ಕುಡುದೆ ಆ ಗೊಡೆಯಮ್ ಈ ಗೊಡೆಯಮ್ ಹಾಕ್ಯಂತ ಹಾಯ್ತು ಹೋಯ್ತು ಕಾಲಾಗ ಮಕ್ಕಂಡ ನೋಡಿ ನಾಯಿ ಅಂತ ಅನ್ಕಂತ ಬಂದ್ಬಿಡ್ತಾನ.